ಇತ್ತ ಹಾಸನದಲ್ಲೂ ಕೂಡ ಗುಡ್ಡ ಕುಸಿತ ಉಂಟಾಗಿತ್ತು. ಮೂರನೇ ಬಾರಿ ಗುಡ್ಡ ಕುಸಿತ ಉಂಟಾಗಿತ್ತು. ಹಾಸನ ಜಿಲ್ಲೆಯಲ್ಲಿ 6ನೇ ದಿನವೂ ರೈಲ್ವೆ ಸಿಬ್ಬಂದಿಗಳು ಕಾರ್ಯಾಚರಣೆ ಆರಂಭ ಮಾಡಿದ್ದಾರೆ. ಸರಿಸುಮಾರು 800ಕ್ಕೂ ಹೆಚ್ಚು ರೈಲ್ವೆ ಸಿಬ್ಬಂದಿಗಳು ಮಳೆಯಲ್ಲಿ ಈ ಒಂದು ಭರದಿಂದ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ದಾರೆ. 800ಕ್ಕೂ ಹೆಚ್ಚು ರೈಲ್ವೆ ಸಿಬ್ಬಂದಿಗಳು ತೆರವು ಕಾರ್ಯಾಚರಣೆ ಮುಂದುವರಿಸ್ತಾ ಇದ್ದಾರೆ. ಕಳೆದ ವಾರ ರೈಲ್ವೆ ಹಳಿ ಮೇಲೆಯೇ ಗುಡ್ಡ ಕುಸಿತ ಆಗಿತ್ತು. ಸಕಲೇಶಪುರ ತಾಲೂಕಿನ ಎಡಕು ಮಾರಿಯಲ್ಲಿ ಗುಡ್ಡ ಕುಸಿತ ಆಗಿತ್ತು. ಅದು ಕೂಡ ರೈಲ್ವೆಯ ಹಳಿಯ ಮೇಲೆ ಸಂಪೂರ್ಣವಾಗಿ ಗುಡ್ಡ ಕುಸಿತ ಆಗಿತ್ತು. ಸಕಲೇಶಪುರ ಸುಬ್ರಹ್ಮಣ್ಯ ಮಂಗಳೂರು ರೈಲ್ವೆ ಮಾರ್ಗ ಸಂಪೂರ್ಣವಾಗಿ ಬಂದ್ ಆಗಿತ್ತು. ಹಾಸನ ಜಿಲ್ಲೆಯಲ್ಲಿ ರೈಲ್ವೆ ಹಳಿಗಳ ಮೇಲೆ ಗುಡ್ಡ ಕುಸಿತ ಉಂಟಾಗಿತ್ತು. ಇನ್ನು ರೈಲ್ವೆ ಹಳಿಯ ಮೇಲೆ ಸಂಪೂರ್ಣವಾಗಿ ಗುಡ್ಡ ಕುಸಿತ ಆಗಿದ್ರಿಂದಾಗಿ ರೈಲು ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿತ್ತು. ಈ ರೈಲು ಮಾರ್ಗ ಸಂಪೂರ್ಣವಾಗಿ ಬಂದ್ ಆಗಿತ್ತು. ಇದೀಗ ಸರಿಸುಮಾರು 800 ಜನ ಸಿಬ್ಬಂದಿಗಳು ರೈಲ್ವೆ ಸಿಬ್ಬಂದಿಗಳು ಗುಡ್ಡ ಕುಸಿತದ ತೆರವು ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ದಾರೆ. ಆದಷ್ಟು ಬೇಗ ಗುಡ್ಡ ಕುಸಿತದ ಮಣ್ಣನ್ನು ಅದೇ ರೀತಿಯಾಗಿ ಎಲ್ಲ ಅವಶೇಷಗಳನ್ನು ತೆರವುಗೊಳಿಸಿ ರೈಲ್ವೆ ಕಾರ್ಯಾಚರಣೆ ಮತ್ತೆ ಆರಂಭ ಮಾಡೋದಕ್ಕೆ ಅಂತ ಸಿಬ್ಬಂದಿಗಳು ಕಾರ್ಯಾಚರಣೆ ಮುಂದುವರಿಸ್ತಾ ಇದ್ದಾರೆ. ಇನ್ನು ಸರಿಸುಮಾರು 800 ಜನ ಸಿಬ್ಬಂದಿಗಳು, ಯಾಕಂದರೆ ಸಂಪೂರ್ಣ ಗುಡ್ಡ ಕುಸಿತ ಆಗಿತ್ತು. ಇಡೀ ಗುಡ್ಡ ಕುಸಿದು ರೈಲ್ವೆ ಹಳಿಯ ಮೇಲೆ ಬಿದ್ದಿತ್ತು. ಹೀಗಾಗಿ ಸಕಲೇಶಪುರ ಸುಬ್ರಹ್ಮಣ್ಯ ಮಂಗಳೂರು ರೈಲ್ವೆ ಮಾರ್ಗ ಸಂಪೂರ್ಣವಾಗಿ ಬಂದ್ ಆಗಿತ್ತು. ಪ್ರಯಾಣಿಕರು ಪರದಾಡುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಇದೇ ಕಾರಣಕ್ಕಾಗಿ ಆದಷ್ಟು ಬೇಗ ಈ ಗುಡ್ಡದ ಅವಶೇಷಗಳನ್ನು ತೆರವು ಮಾಡೋದಕ್ಕೆ ಅಂತ ರೈಲ್ವೆ ಇಲಾಖೆ ಸಿಬ್ಬಂದಿಗಳು ಮುಂದಾಗಿದ್ದಾರೆ, ಅಧಿಕಾರಿಗಳು ಮುಂದಾಗಿದ್ದಾರೆ. 800 ಜನ ಸಿಬ್ಬಂದಿಗಳು ಭರದಿಂದ ಕಾರ್ಯಾಚರಣೆ ಮುಂದುವರಿಸ್ತಾ ಇದ್ದಾರೆ. ಮಳೆ ಕೂಡ ಬರ್ತಾ ಇದೆ. ಮಳೆಯ ನಡುವೆ ಕಾರ್ಯಾಚರಣೆ ಮುಂದುವರಿತಾ ಇದೆ. ಆದಷ್ಟು ಬೇಗ ಅವಶೇಷಗಳನ್ನು ತೆರವು ಮಾಡಿ ರೈಲ್ವೆ ಪ್ರಯಾಣ ಆರಂಭ ಮಾಡೋದಕ್ಕೆ ಅಂತ ಸಿಬ್ಬಂದಿಗಳು ಮುಂದಾಗ್ತಾ ಇದ್ದಾರೆ.